ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮೂರಿನ ಆರಾಧ್ಯ ದೈವ ಆದಂತಹ ಶ್ರೀ ಜಿಂದಾಶಾ ಮದಾರ್ ಸಾಹೇಬರ 607ನೇ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಇವತ್ತು ನಮ್ಮೂರಿನಲ್ಲಿ ಅದ್ಧೂರಿಯಾಗಿ ಈ ಒಂದು ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜಾತ್ರೆಗೆ ಎಲ್ಲ ಊರಿನ ಸುತ್ತಮುತ್ತ ಗ್ರಾಮಸ್ಥರು ಸಹ ಈ ಒಂದು ಜಾತ್ರೆಗೆ ಬಂದು ಅದ್ದೂರಿಯಾಗಿ ಒಂದು ಜಾತ್ರೆ ಮಾಡ್ತಾರೆ. ಈ ಒಂದು ಜಾತ್ರೆ ಕುರಿತು ನಿಮ್ಮೊಂದಿಗೆ ಈ ಒಂದು ವ್ಲಾಗಲ್ಲಿ ಹಂಚಿಕೊಳ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ನಮ್ಮ ಊರಿನ ಜಾತ್ರೆ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ. ಮೊದಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ. ಪ್ರತಿ ವರ್ಷ ಹಜರತ್ ಸೈಯದ್ ಬದಿಯುದ್ದೀನ್ ಪೀರ್ ಜಿಂದಾಶಾ ಮದರ್ ಅವರ ಜಾತ್ರೆ 3 ದಿನಗಳ ಕಾಲ ನಡೆಯುತ್ತದೆ. ಈ ಜಾತ್ರೆಯು ಕೊಯ್ನೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡಿ ಮಾಡುತ್ತಾರೆ. ಜಾತ್ರೆಯಲ್ಲಿ ಗಂಧ, ದೀಪ, ಕುಸ್ತಿ, ಕವಾಲಿ, ಗೀಗಿ ಪದ ಇರುತ್ತದೆ. ಈ ಜಾತ್ರೆ ನಡೆಯುವುದಕ್ಕಿಂತ 15 ದಿನಗಳ ಮುಂಚೆ ನಗಾರಿ ಏರಿಸುತ್ತಾರೆ. ಅಂದರೆ ಡೋಲ್ಕಿ ಮಾಡಿ ಊರಿನ ಮಸೂತಿಯಲ್ಲಿ ಇಡುತ್ತಾರೆ. ಅಲ್ಲಿ ಊರಿನ ಜನರು ಬಂದು ನೈವೇದ್ಯ ಕೊಡುತ್ತಾರೆ. ಹೀಗೆ ಪೂಜೆ ಮಾಡಿದ ಮೇಲೆ ಗೂಳಿಯ ಮೇಲೆ ಹಾಕಿಕೊಂಡು ಅದನ್ನು ಬಡಿಯುತ್ತಾ ಊರಿನ ಜನ ದರ್ಗಕ್ಕೆ ಕೊಂಡೊಯ್ಯುತ್ತಾರೆ. ಈ ದಿನ ಊರಲ್ಲಿ ಇದ್ದವರು ಜಾತ್ರೆಯ ಸಮಯದಲ್ಲಿ ಊರಲ್ಲಿ ಇರಬೇಕು ಎಂಬ ನಂಬಿಕೆ ಕೂಡ ಇದೆ. ನಮ್ಮ ಸಂವಿಧಾನದ ಏನು ಪ್ರಸ್ತಾವನೆ ಇದೆ, ಆ ಪ್ರಸ್ತಾವನೆಯ ಮೊದಲ ಸಾಲಿನಲ್ಲಿ ಏನಿದೆಯಪ್ಪ ಅಂತಂದ್ರೆ ಜಾತ್ಯತೀತತೆ ಅಂತಕ್ಕಂತಹ ಒಂದು ಪದವನ್ನು ಅವರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಅರ್ಥ ಏನಂತಂದ್ರೆ ಭಾರತದಲ್ಲಿ ಹಲವಾರು ಜಾತಿ ಧರ್ಮಗಳು ಸಹ ಇವೆ. ಆದ್ರೆ ಇವೆಲ್ಲದಕ್ಕೂ ಮೀರಿ ನಮ್ಮ ಏನು ಭಾರತ ದೇಶ ಇದೆಯಲ್ಲ, ಆ ಒಂದು ಭಾರತ ದೇಶದಲ್ಲಿ ಭಾವೈಕ್ಯತೆಯ ಒಂದು ಪ್ರತೀಕವನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಏನು ಶಾಂತಿ, ದಯೆ, ಅಹಿಂಸೆ ಇವೆಲ್ಲವೂ ಸಹ ಒಂದು ಒಟ್ಟುಗೂಡಿದಾಗ ಮಾತ್ರ ಒಂದು ಅತ್ಯುತ್ತಮವಾದಂತಹ ಧರ್ಮ ಅನಿಸಿಕೊಳ್ಳುತ್ತವೆ. ಎಲ್ಲಾ ಧರ್ಮಗಳು ಸಹ ಅದರದೇ ಆದಂತಹ ಒಂದು ನಿಲುವು ಏನಿರ್ತದೆ, ಆ ನಿಲುವಿನಲ್ಲಿ ಆ ಒಂದು ಧರ್ಮ ಒಂದು ಸೃಷ್ಟಿಯಾಗಿರ್ತವೆ. ಹಾಗಾಗಿ ನಾವು ಯಾವುದೇ ಒಂದು ಧರ್ಮವನ್ನು ಇಲ್ಲಿ ಕೀಳಾಗಿ ಅಥವಾ ಮೇಲಾಗಿ ನಾವು ಯಾವುದಕ್ಕೆ ರೀತಿಯಾಗಿ ಆ ತರ ಏನಾದ್ರೂ ನಿಮ್ಗೆ ಅನಿಸ್ತಿದ್ರೆ, ಏನ್ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇಲ್ಲ ಅಂತಕ್ಕಂತಹ ಒಂದು ನಿಮಗೆ ಏನಾದ್ರೂ ಅನಿಸ್ತಿದ್ರೆ, ನೀವು ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಬರ್ತಕ್ಕಂತಹ ಕೊಹಿನೂರ್ ಪಹಾಡ್ ದರ್ಗಾದಲ್ಲಿ ಬಂದ್ರೆ ನಿಮಗೆ ಯಾವ ರೀತಿಯ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಇರುತ್ತದೆ ಅಂತಕ್ಕಂತಹ ಒಂದು ದೃಶ್ಯ ನಿಮಗೆ ಕಂಡು ಬರ್ತದೆ. ಯಾಕೆ ನಾನು ಈ ಒಂದು ಕಾನ್ಫಿಡೆನ್ಸ್ ಆಗಿ ಮಾತನಾಡ್ತಿದ್ದೀನಿ ಅಂತಂದ್ರೆ, ಈ ಒಂದು ಕೊಹಿನೂರ್ ಪಹಾಡ್ ನಲ್ಲಿ ಇರ್ತಕ್ಕಂತಹ ಹಜರತ್ ಸೈಯದ್ ಪೀರ್ ಬದಿಯುದ್ದೀನ್ ಒಂದು ದರ್ಗಾ ಇದೆ. ಈ ಒಂದು ದರ್ಗಾ ಏನು ಪಹಾಡ್ ಇದೆಯಲ್ಲ, ಈ ಪಹಾಡದಲ್ಲಿ ಸುಮಾರು 2 ರಿಂದ 2.5 ಸಾವಿರ ಮನೆಗಳಿವೆ. ಯಾವುದೊಂದು ಸಿಂಗಲ್ ಮನೆ ಸಹ ಬೇರೆ ಧರ್ಮದವರ ಮನೆ ಇಲ್ಲ. ಆದ್ರೆ ಈ ಒಂದು ಹಜರತ್ ಸೈಯದ್ ಬದಿಯುದ್ದೀನ್ ಪೀರ್ ಜಿಂದಾಶಾ ಮದರ್ ಅವರ ಜಾತ್ರೆ ಎಲ್ಲಾ ಒಂದು ಹಿಂದೂ ಧರ್ಮದ ಸಹೋದರರು ಕೂಡಿ ಈ ಒಂದು ದರ್ಗಾದ ಜಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಭಾವೈಕ್ಯತೆಗೆ ಒಂದು ಅತ್ಯದ್ಭುತವಾದಂತಹ ಉದಾಹರಣೆ ಅಂತಂದ್ರೆ ಅದು ನಮ್ಮ ಇದು ಕೊಹಿನೂರ್ ಪಹಾಡ್ ದರ್ಗಾ ಅಂತ ಹೇಳ್ಬೋದು. ಸ್ನೇಹಿತರೆ, ಏನಿವಾಗ ನಮ್ಮ ಊರಿನ ಮನೆ ದೇವರು ಅಥವಾ ನಮ್ಮೆಲ್ಲರ ಒಂದು ಆರಾಧ್ಯ ದೈವಾದಂತಹ ಹಜರತ್ ಜಿಂದಾಶಾ ಮದರ್ ಸಾಹೇಬರ ಒಂದು ಏನು ದರ್ಗಾ ಇದೆಯಲ್ಲ, ಆ ದರ್ಗಕ್ಕೆ ನಾವು ಹೋಗ್ಬೇಕಂತಂದ್ರೆ ಈ ಸೈಡ್ ಇಂದ ಏನು ನಮ್ಮ ಊರಿನ ಕೊಯ್ನೂರಿಂದ ಇದೇ ಮಾರ್ಗವಾಗಿ ಬಂದು ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಈ ಒಂದು ಏನ್ ಎಂಟ್ರೆನ್ಸ್ ಕಮಾನ್ ಇದೆಯಲ್ಲ, ಈ ಒಂದು ಎಂಟ್ರೆನ್ಸ್ ಕಮಾನದ ಮುಖಾಂತರವಾಗಿಯೇ ನಾವು ದರ್ಗಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಹಳಷ್ಟು ಮೆಟ್ಟಿಲುಗಳಿವೆ. ಈ ಎಲ್ಲಾ ಮೆಟ್ಟಿಲುಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇವಾಗ ಇಲ್ಲಿಂದ ಈ ಒಂದು ನಮ್ಮ ದರ್ಗಾ ಏನಿದೆಯಲ್ಲ, ದರ್ಗಕ್ಕೆ ಹೋಗುವಾಗ ಇಲ್ಲಿಂದ ಮೆಟ್ಟಿಲುಗಳನ್ನು ಆರಂಭವಾಗಿ ಸುಮಾರು ಇಲ್ಲ ಅಂದ್ರೆ 200ಕ್ಕಿಂತ ಹೆಚ್ಚು ಮೆಟ್ಟಿಲುಗಳು ಇಲ್ಲಿ ಇವೆ. ಇವೆಲ್ಲ ಇವಾಗ ಇತ್ತೀಚೆಗೆ ಆದಂತಹ ಮೆಟ್ಟಿಲುಗಳು. ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಎಂತ ಒಂದು ಅದ್ಭುತವಾದಂತಹ ದೃಶ್ಯ.
ನೀವು ಇಡೀ ಬೀದರ್ ಜಿಲ್ಲೆಯಲ್ಲಿಯೇ ಈ ತರವಾದಂತಹ ದರ್ಗಾ ನಿಮಗೆ ಎಲ್ಲೂ ಕಾಣಸಿಗೋದಿಲ್ಲ. ಅಂತಹ ಒಂದು ಅದ್ಭುತವಾದಂತಹ ಪ್ರಕೃತಿ ಮಡಿಲಿನಲ್ಲಿ ಯಾವ ತರ ಒಂದು ನಿರ್ಮಾಣ ಮಾಡಿದ್ದರಂತಕ್ಕಂತಹ ಒಂದು ಈ ಒಂದು ದರ್ಗಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು ಎಷ್ಟು ಅಚ್ಚುಕಟ್ಟಾದಂತಹ ಒಂದು ಮೆಟ್ಟಿಲುಗಳು. ಸ್ನೇಹಿತರೆ, ಸುಮಾರು 607 ವರ್ಷಗಳ ಹಿಂದೆ ಏನು ಹಜರತ್ ಪೀರ್ ಜಿಂದಾ ಶಾ ಮದರ್ ಸಾಹೇಬರು ಏನಿದ್ರಲ್ಲ, ಈ ಒಂದು ಕೊಹಿನೂರ್ ಗ್ರಾಮಕ್ಕೆ ಬಂದಿರತಕ್ಕಂತಹ ಒಂದು ಕುರಹು ಇಲ್ಲಿನ ಊರಿನ ಜನರು ಹೇಳ್ತಾರೆ. ಇದು ಏನ್ ಕಾಣಿಸ್ತಿದೆಯಲ್ಲ, ಈ ಒಂದು ಸ್ಥಳ ಇಲ್ಲಿ ಒಂದು ಕುದುರೆಯ ಒಂದು ಹೆಜ್ಜೆ ಇದೆ ಅಂತ ಹೇಳ್ಬಿಟ್ಟು ಇಂದಿಗೂ ಸಹ ಈ ಒಂದು ಹೆಜ್ಜೆಯಲ್ಲಿ ಜನರು ಎಣ್ಣೆಯನ್ನು ಹಾಕಿ ಅಲ್ಲಿ ಇನ್ನೂ ಸಹ ದೀಪವನ್ನು ಹಚ್ಚಿ ಇಂದಿಗೂ ಸಹ ಇದನ್ನು ಪೂಜಿಸ್ತಾರೆ. ಹೇಳ್ತಾರೆ ಇಲ್ಲಿಂದ ಬಂದ್ಬಿಟ್ಟು ಇದೇನು ಇಲ್ಲೊಂದು ಇದೆ ಇದೆಯಲ್ಲ ಗುಡ್ಡ, ಅಲ್ಲಿಯೂ ಸಹ ಒಂದಿಷ್ಟು ಕುದುರೆ ಹೆಜ್ಜೆಗಳು, ಕಾಲಿನ ಹೆಜ್ಜೆಗಳು ಸಹ ಇವೆ. ಅಲ್ಲಿಂದ ಈ ಒಂಥರ ಒಂದು ಜಂಪ್ ಮಾಡ್ಕೊಂಡು ಇಲ್ಲಿ ಹಲವಾರು ಈ ತರದ ಹೆಜ್ಜೆಗಳನ್ನು ಇದ್ದು ಅಂತ. ಬಟ್ ಆಮೇಲೆ ಇಲ್ಲಿ ಹೆಂಗ್ ಡೆವಲಪ್ಮೆಂಟ್ ಆಗ್ತಾ ಎಲ್ಲ ಕಲ್ಲುಗಳನ್ನು ತೆಗೆದಾರ. ಬಟ್ ಇದು ಒಂದು ಇವಾಗ ನೆನಪಿಗೋಸ್ಕರ ಈ ಒಂದು ಹೆಜ್ಜೆ ಸಹ ಇಲ್ಲಿದೆ. ಸ್ನೇಹಿತರೆ, ಇವಾಗ ಏನ್ ನೀವು ನೋಡ್ತಿದ್ರಲ್ಲ, ಇವೆಲ್ಲ ಹೊಸದಾಗಿ ನಿರ್ಮಾಣ ಆದಂತಹ ಒಂದು ಮೆಟ್ಟಿಲುಗಳು. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಶ್ರೀ ಜಿಂದಾ ಶಾ ಮದರ್ ಸಾಹೇಬರ ಕೊಹಿನೂರ್ ಭೀಮ್ಶಾ ರೇವಣಪ್ಪ ಕುನಾಳೆ ಕೊಹಿನೂರ್ ಇವರು 2007ರಲ್ಲಿ ಒಂದು ಮೆಟ್ಟಿಲುಗಳನ್ನು ಅವರು ಕಟ್ಟಿಸ್ತಾರೆ. ಇವಾಗ ಏನು ನೀವು ನನ್ನ ಹಿಂದ್ಗಡೆ ಏನ್ ನಿಮಗೆ ತೋರಿಸಿಲ್ಲ, ಪ್ರತಿಯೊಂದು ಯಾರ್ಯಾರು ಕಟ್ಟಿ ಅವರವರದಂತಹ ಒಂದು ಚೆಡಿಗಳು ಮೆಟ್ಟಿಲನ್ನು ಕಟ್ಟೋದಕ್ಕೆ ಕಾರಣ ಈ ಒಂದು ದರ್ಗಾಕ್ಕೆ ಅವರ ಹರಕೆಯನ್ನು ಹೊತ್ತಿ ಆ ಒಂದು ಹರಕೆ ತೀರಿದ ಮೇಲೆ ಅವರು ಈ ಒಂದು ದರ್ಗಾಕ್ಕೆ ಹಲವಾರು ಮೆಟ್ಟಿಲುಗಳು ಸಹ ಕಟ್ಟಿರ್ತಾರೆ. ಅದರಲ್ಲಿ ಕೆಲವು ನಿಮಗೆ ತೋರಿಸಿದ್ದೀನಿ. ಇವೇನಾಗಿದೆ ಅಲ್ಲ, ಎಲ್ಲವೂ ಹೊಸದಾದಂತಹ ಒಂದು ಮೆಟ್ಟಿಲುಗಳು. ಅಲ್ಲಿ ಏನ್ ನೀವು ನೋಡ್ತಿದ್ರಲ್ಲ, ಅವೆಲ್ಲ ಮೊದಲಿನ ಮೆಟ್ಟಿಲುಗಳು. ಅಲ್ಲಿಂದ ಇಲ್ಲಿ ಏನ್ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ಸ್ಟಾರ್ಟ್ ಆದಾಗ ಇಲ್ಲಿಂದಾನೇ ಇಲ್ಲಿ ಭಕ್ತರು ಏನೋ ಅವರ ಭಕ್ತಿ ಆಗಿದ ನಂತರ ಅವರು ಕಟ್ಟಿಸಿದಂತಹ ಮೆಟ್ಟಿಲುಗಳು. ಇಲ್ಲಿ ನೀವು ನೋಡ್ಬೋದು. ಇದು ಒಂದು ಮೊದಲನೇದಾಗಿ ಜಿಂದಾ ಶಾ ಮದರ್ ಕಾಣಿಕೆ ಸುಭಾಷ್ ರಾವ್ ಜಿ ಲೋಖಂಡೆ ಕೊಹಿನೂರ್ ಇವರು ಮೊದಲಿಗೆ ಈ ಒಂದು ಮೆಟ್ಟಿಲುಗಳನ್ನ ಇಲ್ಲಿಂದ ಪ್ರಾರಂಭ ಮಾಡಿ ಸುಮಾರು ನೀವು ನೋಡ್ಬೋದು, ರೋಡ್ ಇದೆಯಲ್ಲ, ಆ ರೋಡಿನ ತನಕ ಮೆಟ್ಟಿಲುಗಳು ಈಗ ಕೊನೆಯದಾಗಿವೆ. ಇವಾಗ ಮತ್ತೆ ಮುಂದೆ ಯಾವ್ಯಾವ ತರವಾದಂತಹ ಒಂದು ಅಭಿವೃದ್ಧಿ ಮಾಡ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡ್ಬೇಕಾಗಿ. ಸ್ನೇಹಿತರೆ, ಇವಾಗ ನೀವು ಏನ್ ನೋಡ್ತಿದ್ರಲ್ಲ, ಇಲ್ಲೊಂದು ಎಂಟ್ರೆನ್ಸ್ ಇದೆ. ಇದು ಮೊದ್ಲಿನ ಎಂಟ್ರೆನ್ಸ್ ಅಲ್ಲ, ಇದು ಹೊಸದಾಗಿ ನಿರ್ಮಾಣ ಮಾಡಿದಂತಹ ಒಂದು ದ್ವಾರ. ಈ ಒಂದು ದ್ವಾರದ ಪಕ್ಕದಲ್ಲಿ ಇದು ಒಂದು ನಾವು ಎಣ್ಣೆ ದೇವ್ರ ಅಂತ ಹೇಳ್ತಿರ್ತೀವಿ. ಇಲ್ಲಿ ಎಲ್ಲರೂ ಯಾರು ಜಿಂದಾ ಶಾ ಮದರ್ ಈ ಸೈಡ್ ಇಂದ ಬರ್ತಾರಲ್ಲ, ಪ್ರತಿಯೊಬ್ಬರು ಈ ಒಂದು ದೇವರಿಗೆ ಇಲ್ಲಿ ನಮಸ್ಕಾರ ಮಾಡಿಯೇ ಮುಂದೆ ದರ್ಗಾದಲ್ಲಿ ಹೋಗ್ತಾರೆ. ಬಿಡು ಸ್ನೇಹಿತರೆ, ಇವೆಲ್ಲ ಏನು ಇದ್ರ ಮೇಲ್ಗಡೆ ಇರ್ತಕ್ಕಂತಹ ಒಂದು ಸುಮಾರು ಒಂದು 60ರಿಂದ 70 ಮೆಟ್ಟಿಲುಗಳು ಮೊದಲೇನು ದರ್ಗಾ ಆಗಿದಿಲ್ಲ. ಇದು ನಮಗ್ ಗೊತ್ತಿಲ್ಲ ಇದು ಯಾವ ಕಾಲದಾಗ ಅಂತ. ನಮ್ದು ಹಿರಿಯರಿಗೆ ಕೇಳಿದ್ರೆ ಅವರಿಗೂ ಸಹ ಗೊತ್ತಿಲ್ಲ. ಇದು ಬಹಳಷ್ಟು ಹಿಂದ್ ಕಡೆಯಿಂದಾನೇ ಈ ಒಂದು ಮೆಟ್ಟಿಲುಗಳು ಆಗ್ಯಾವ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಮೊದ್ಲಿಂದ ಯಾವ ತರವಾದಂತಹ ಗಟ್ಟಿಯಾದಂತಹ ಒಂದು ಕಟ್ಟೆ ಆಗ್ಬಹುದು, ಅಥವಾ ಇಲ್ಲಿ ಏನು ಅರ್ಗಲ್ ಅಂತ ಕರಿತೀವಲ್ಲ, ಇದೂ ಸಹ ಯಾವ ತರ ಒಂದು ಒರಿಜಿನಲ್ ಅತ್ಯದ್ಭುತವಾದಂತಹ ಒಂದು ಮೆಟ್ಟಿಲುಗಳು ಇಲ್ಲಿವೆ. ಬಟ್ ಇವಾಗ ಏನು ಹೊಸದಾಗಿ ಆಗ್ಯಾವಲ್ಲ, ಇವಾಗ ಆಗ್ಯಾವ. ಬಟ್ ಈ ತರದಂತಹ ಒಂದು ಗಟ್ಟಿಯಾದಂತಹ ಒಂದು ಮೆಟ್ಟಿಲುಗಳೇನಿಲ್ಲ. ನಿಮಗ ಮೇಲ್ಗಡೆ ದರ್ಗಾ ಹೇಗಿದೆ ನೋಡ್ರಿ, ಇಲ್ಲಿಂದ ನೋಡ್ಬೋದು ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಿಮಗ ಮೇಲೋಗಿ ಕರ್ಕೊಂಡು ಹೇಳ್ತೀನಿ ಯಾವ ರೀತಿ ಇದೆ. सदियों से आपका दीवानों की दिन रात यही दिल की सदा है दमदार। हो सखी इब्ने सखी शाने करम वाले, तुम शाहे मकनपुर हो रहमत के उजाले।
ಬನ್ನಿ ಸ್ನೇಹಿತರೆ, ನಿಮಗೆ ಇವಾಗ ತೋರಿಸ್ತೀನಿ ನಮ್ಮ ಜಿಂದಾಶ್ರಮದ ದರ್ಗಾ ಹೇಗಿದೆ ಅಂತ ಹೇಳಿ. ನೋಡ್ಬೋದು ಯಾವ ತರ ಒಂದು ಪ್ರವೇಶ ದ್ವಾರ ಒಳಗಡೆ ಹೋಗುವಾಗ. ಇಲ್ಲಿ ನೋಡಿ, ಇಲ್ಲಿಂದ ನಾವು ಒಳಗಡೆ ನೋಡಿದ್ರೆ ಇಲ್ಲಿ ಕಾಣಿಸುತ್ತೆ ಜಿಂದಾಶ್ರಮದವರು ಈ ಒಂದು ಜಾಗದಲ್ಲಿ ಕೂತು ಇಲ್ಲಿಯೇ ಕುರಾನ ಪಠಣ ಮಾಡಿದಂತ ಸ್ಥಳ. ಅಲ್ಲಿ ಈ ಒಂದು ದರ್ಗಾ ನಿರ್ಮಾಣವಾಗಿದೆ. ನೋಡ್ಬೋದು ಯಾವ ತರ ಒಂದು ಅಲಂಕೃತವಾಗಿದೆ ಗಾಜಿನಿಂದ ಅಂತ ಹೇಳಿ ಮಿಣಿ ಮಿಣಿ ಕಣ್ಣಿಗೆ ಹೊಳೆಯುತ್ತಿದೆ. ಅದೇ ರೀತಿ ಈಗೆಲ್ಲ ಸುತ್ತ ಹಾಕೊಂಡು ಬಂದ್ರೆ ಇಲ್ಲಿ ಒಂದು ಮೂಲೆಯಲ್ಲಿ ಯಾವ ತರ ಒಂದು ವ್ಯವಸ್ಥೆ ಮಾಡಿದಾರೆ ಅಂದ್ರೆ ತೆಂಗು ಹೊಡೆಯುವ ಸ್ಥಳ. ಇಲ್ಲಿ ನೋಡಿ, ಇಲ್ಲಿನ ತೆಂಗು ಹೊಡೆದ್ರೆ ಈ ಜಾಗಿನಾಗೆ ನೀರು ಹೋಗ್ತಾವ. ಇಲ್ಲಿ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಏನಾದ್ರೂ ಇದಾದ್ರೆ ಕಸ ಇಲ್ಲಿ ಹಾಕ್ಬೇಕು. ಇಲ್ಲಿ ಬಂದು ಏನು ಅಗರಬತ್ತಿ ಇರ್ತೋ ಅಗರಬತ್ತಿ ಹಚ್ಚಿ ಇಲ್ಲಿ ನಾವು ಪ್ರಸಾದವನ್ನು ಹಚ್ಚಿಕೊಳ್ತೀವಿ. ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ನಮ್ಮ ದರ್ಗಾ. ಟಾಟಾ ಟಾಟಾ. ಸ್ನೇಹಿತರೆ, ಸುಮಾರು ನಾವು ಇವಾಗ 607 ವರ್ಷಗಳ ಹಿಂದಿನವಾದಂತಹ ಒಂದು ಶ್ರೀ ಜಿಂದಾಶ್ರಮ ಸಾಹೇಬರು ಯಾವ ರೀತಿ ಒಂದು ದರ್ಗಾಕ್ಕೆ ಬಂದ್ರು ಅಂತಕ್ಕಂತಹ ಒಂದು ಏನು ಮಾಹಿತಿ ಇತ್ತಲ್ಲ, ಅದು ನಿಮಗೆ ಕೊಡೋಕೆ ನಾನು ಇಷ್ಟಪಡ್ತಿದ್ದೀನಿ. ಮೂಲತಃವಾಗಿ ಶ್ರೀ ಜಿಂದಾಶ್ರಮ ಸಾಹೇಬರು ಸಿರಿಯಾ ದೇಶದಿಂದ ಈ ಒಂದು ಜಿಂದಾಶ್ರಮ ಸಾಹೇಬ್ ಏನು ಉತ್ತರ ಪ್ರದೇಶದ ಮಕ್ಕನ್ಪುರ ಇದೆಯಲ್ಲ, ಮಕ್ಕನ್ಪುರಕ್ಕೆ ಮೊದಲಿಗೆ ಬಂದರು. ಅದು ತದನಂತರ ಅಲ್ಲಿ ಏನು ಒಂದಿಷ್ಟು ಜನರ ಸಮಸ್ಯೆ ಇತ್ತು, ಆ ಎಲ್ಲ ಸಮಸ್ಯೆಗಳನ್ನು ಅವರು ಬಗೆಹರಿಸು ಇನ್ನು ಮುಂದೆ ನಾನು ಇಡೀ ಭಾರತ ತುಂಬೆಲ್ಲ ಸಂಚಾರವನ್ನು ಮಾಡ್ತೀನಿ ಅಂತಕ್ಕಂತಹ ಒಂದು ಆಸೆಯನ್ನು ಇಟ್ಕೊಂಡು, ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಅಲ್ಲಿಂದ ಅವರು ಇಡೀ ಭಾರತ ತುಂಬೆಲ್ಲ ಸಂಚಾರವನ್ನು ಮಾಡುತ್ತಾ ಎಲ್ಲೆಲ್ಲಿ ಅವರು ಹೋದ್ರು ಅಲ್ಲಲ್ಲಿ ಎಲ್ಲ ಜನಗಳಿಗೆ ಏನು ಜನರ ಸಮಸ್ಯೆ ಇತ್ತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಆ ಎಲ್ಲ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡಿ ಜನರೊಂದಿಗೆ ಬೆರೆತು ಅವರ ಎಲ್ಲ ನೋವು ಕಷ್ಟದಲ್ಲಿ ಭಾಗಿಯಾಗಿ ಮುಂದೆ ಹೀಗೆ ಎಲ್ಲ ದೇಶ ಸಂಚಾರ ಮಾಡುತ್ತಾ ಈ ಒಂದು ಏನು ನಮ್ಮದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಈ ಒಂದು ಕೊಹಿನೂರು ಪಹಾಡಿ ಏನಿದೆಯಲ್ಲ, ಈ ಒಂದು ಕೊಹಿನೂರು ಪಹಾಡಿ ಈ ಒಂದು ದರ್ಗಾ ಏನು ಕಾಣಿಸ್ತಿದ್ರೆ ನಿಮಗೆ ನಾನು ಹಿಂದ್ಗಡೆ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಸುಮಾರು 42 ದಿನಗಳ ಕಾಲ ಈ ಒಂದು ಜಾಗದಲ್ಲಿ ಬಂದು ಇಲ್ಲಿ ಅವರು ಏನು ಕುರಾನ್ ಪಠಣ ಮಾಡೋದಾಗಿರಲಿ, ಇಲ್ಲಿ ಬಂದಂತಹ ಜನರಿಗೆ ಏನೇನು ಕಷ್ಟ ಇದೆ ಅದ್ರ ಜೊತೆ ಅವರು ಸಹ ಇಲ್ಲಿ ಬೆರೆತು ಇಲ್ಲೇ ಒಂದು ಇದ್ದರು ಅಂತಕ್ಕಂತಹ ಒಂದು ಏನು ಒಂದು ಉಲ್ಲೇಖಗಳು ಸಹ ನಮಗೆ ಇಲ್ಲಿ ಹಿರಿಯರಿಂದ ಬಾಯಿಂದ ಬಾಯಿಗೆ ಬಂದಂತಹ ಕಥೆಗಳು ನಮಗೆ ಇವತ್ತಿಗೂ ಸಹ ದೊರೆಯುತ್ತವೆ. ಸ್ನೇಹಿತರೆ, ಶ್ರೀ ಜಿಂದಾಶ್ರಮದವರ ಜಾತ್ರೆಯಲ್ಲಿ ನಾವು ಇವತ್ತಿನ ದಿನಮಾನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಷ್ಟೊಂದು ಕಾಣಿಸ್ತಿಲ್ಲ. ಅದರಲ್ಲಿ ಗೀಗಿ ಪದಗಳು ಸಹ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗುತ್ತಿವೆ. ಆದರೆ ಆ ಒಂದು ಗೀಗಿ ಪದಗಳನ್ನು ನಶಿಸಿ ಹೋಗಬಾರದು, ಎಲ್ಲ ಜನರಿಗೆ ಮತ್ತೆ ಆ ಗೀಗಿ ಪದಗಳನ್ನು ಕೇಳುವಂಥ ಅವಕಾಶವನ್ನು ಕೊಟ್ಟಿರುವುದು ಯಾರಪ್ಪ ಅಂತಂದರೆ ನಮ್ಮ ಜಿಂದಾಶ್ರಮ ಸಾಹೇಬರ ಕಮಿಟಿಯವರು. ಯಾಕಂತಂದರೆ ಪ್ರತಿ ವರ್ಷ ಈ ಒಂದು ಶ್ರೀ ಜಿಂದಾಶ್ರಮ ಜಾತ್ರೆಯಲ್ಲಿ ಗೀಗಿ ಪದಗಳನ್ನು ಹಚ್ಚುವುದರ ಮೂಲಕವಾಗಿ ಸುಮಾರು 100 ವರ್ಷದಿಂದ ಹಿಡ್ಕೊಂಡು ಚಿಕ್ಕ ಮಕ್ಕಳು ಸಹ ಈ ಒಂದು ಗೀಗಿ ಪದಗಳನ್ನು ಕೇಳುವುದರ ಮೂಲಕ ನಮ್ಮ ಪರಂಪರೆ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನಿದೆವಲ್ಲ ಅವೆಲ್ಲನೂ ಸಹ ಇಂದಿಗೂ ಸಹ ಜೀವಂತವಾಗಿ ಇಟ್ಟುಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಊರಿನ ಈ ಒಂದು ಜಿಂದಾಶ್ರಮದ ಕಮಿಟಿಯವರು ಮಾಡುತ್ತಿದ್ದಾರೆ. ಯಾವ ರೀತಿ ಒಂದು ಈ ಗೀಗಿ ಪದಗಳು ನಡೀತೇವೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಏನು ನಗರಿಯರ 15 ದಿನಗಳ ನಂತರ ಏನು ನಮ್ಮ ಜಿಂದಾಶ್ರಮ ಸಾಹೇಬರ ಒಂದು ಜಾತ್ರೆ ಇದೆಯಲ್ಲ, ಈ ಒಂದು ಜಾತ್ರೆಯಲ್ಲಿ ಮೊದಲ ದಿನ ಏನಾಗ್ತಾವಪ್ಪ ಅಂತಂದ್ರೆ ಗೀಗಿ ಪದಗಳು ಮತ್ತು ಬಹಳಷ್ಟು ವಿಧ ಆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಒಂದು ಜಾತ್ರೆಯಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಈ ಒಂದು ಜಾತ್ರೆಗಳನ್ನ ಹಮ್ಮಿಕೊಂಡ ನಂತರ ಈ ಮೊದಲ ದಿನ ಏನಪ್ಪಾ ಅಂತಂದ್ರೆ ಗಂಧವನ್ನ ಹೊರಡುತ್ತದೆ. ಇದು ಸುಮಾರು ಸಮಯ 11 ಗಂಟೆ ರಾತ್ರಿಗೆ
ಯಾರ ಮನೆಯಿಂದ ಅಂತಂದ್ರೆ ಶಿವಶರಣಪ್ಪ ಅಕ್ಕ ಮತ್ತು ಯೂಸುಫ್ ಸಾಬ್ ಬೇಸ್ವಾಲೆ ಎಂಬುವ ಮನೆಯಿಂದ ಈ ಒಂದು ಗಂಧದ ಮೆರವಣಿಗೆ ಹೊರಡಿ ಊರು ತುಂಬ ಎಲ್ಲ ಮದ್ದು ಗುಂಡುಗಳನ್ನು ಸುಡುವುದರ ಮೂಲಕ ಹಾಗೂ ಎಲ್ಲ ಊರಿನ ಯುವಕರು ಸುಮಾರು 2 ಕಿಲೋಮೀಟರ್ ಒಳಗೆ ದರ್ಗಾದವರೆಗೆ ಡ್ಯಾನ್ಸ್ ಅನ್ನು ಮಾಡುತ್ತಾ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಗಂಧವನ್ನು ತೆಗೆದುಕೊಂಡು ಹೋಗಿ ಶ್ರೀ ಜಿಂದಾಶಮದರ್ ಸಾಹೇಬರ ಒಂದು ಗಂಧವನ್ನು ಏರ್ತಕ್ಕಂತಹ ಕಾರ್ಯಕ್ರಮ ಮೊದಲ ದಿನವನ್ನು ಆಗಿರುತ್ತೆ. ಈ ಒಂದು ಗಂಧದ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತದೆ ಅಂತಕ್ಕಂಥದ್ದು ದೃಶ್ಯವನ್ನು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. कुछ बातें गुफ्तगू करेंगे दरिया के बारे में। और यहाँ पर सारे लोग हर साल की तरह इस साल भी पूरे तमाम मेरे छोटे बड़े भाई पूरे मिलकर एक होके एकता दिखाते हैं।
बीदर डिस्ट्रिक्ट में नंबर 1 पे ये उर्स होता है। ऐसे उर्स और कहीं देखने में नहीं आता आपको। इसलिए मेरे तमाम भाइयों से और एक बार गुजारिश करता हूँ मैं, और हमारी कमेटी तरफ से मुबारकबाद देता हूँ। दिलीप जवानदार कुछ चंद बातें बताएंगे, आप जरा सुनिए। ರಸಿಕಾಂತ್ ಅವರು ಮಾತಾಡಬೇಕಾಗಿ ವಿನಂತಿ. 2 ನಿಮಿಷ ಎಲ್ಲರೂ ಶಾಂತ ಕೂಡ್ರಿ. 2 ನಿಮಿಷ ಒಂದ್ಸಲ ನನ್ನ ಸಂಘಕ್ಕೆ ಎಲ್ಲರೂ ಜೈಕಾರ साहब की दोस्तारा हो दिन, साहब की दोस्तारा हो दिन. थोड़ा हिंदी में भी बात कर दो, कुछ गलती होते तो ये करना. ಎಲ್ಲರಿಗ नमस्कारಗಳು. मुस्लिम भाई को सलाम वालेकुम. आज जो कोहिनूर और कोहिनूर पार में 607 साल का जो जिंदा शाह मदर का उर्स कर रहे, शायद अभी भी जहीरुद्दीन भाई ने बोला ये बीदर डिस्ट्रिक्ट में नंबर 1 उर्स है बोल के. मैं नहीं मानता हूँ. बीदर डिस्ट्रिक्ट में भी नहीं, देश में भी नहीं, ये दुनिया में नंबर 1 उर्स है. ये दुनिया में नंबर 1. क्यों बोले तो देखो, आज की दुनिया में तो बहुत नफरत फैला रहे हिंदू मुस्लिम के बारे में. अरे इधर कोहिनूर पार में आके थोड़ा देखो, वो नाचने वाला भी मुस्लिम ने, ढोल बजाने वाला भी मुस्लिम ने, सब हिंदू लोग हैं. हिंदू मुस्लिम की भेदभाव क्यों करते हिंदू मुस्लिम भेदभाव? देखो, तुम अल्लाह को मानते हैं, हम भगवान को मानते हैं, लेकिन लास्ट हासिल करना तो रास्ता एक ही है लास्ट. अभी तक ये कोहिनूर और कोहिनूर पार में थोड़ा इधर औरत लोग थोड़ा चुप बैठो. औरत लोग 2 मिनट औरत लोग बात मत करो. थोड़ा बाहर लोगों को भी मालूम होना, कोहिनूर पार छोड़ के दूसरा गांव के लोग है ना, उसको भी मालूम होना. अभी